ಹಾಯ್ ಸ್ನೇಹಿತರೆ, ನೀವು ಕೂಡ ನೋಡ್ತಾ ಇದ್ದೀರಾ 2-3 ದಿನಗಳಿಂದ ಮಹಾರಾಷ್ಟ್ರದವರು ಯಾವುದೇ ನಮ್ಮ ಕರ್ನಾಟಕದ ಬಸ್ ಮಹಾರಾಷ್ಟ್ರದಲ್ಲಿ ಹೋದರೆ ಬಣ್ಣ ಹಚ್ಚುವುದು, ಕಂಡಕ್ಟರ್ ಮತ್ತು ಡ್ರೈವರ್ಗೆ ಬಸ್ಸಿನ ಬೋರ್ಡ್ ಒಡೆದು ಹಾಕ್ತಿರೋದು ನೀವು ಕೂಡ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಆ ದಬ್ಬಾಳಿಕೆ ಮಾಡುತ್ತಿರುವ MES ಪುಂಡರಿಗೆ ತಕ್ಕ ಪಾಠ ಕಲಿಸೋಣ ಸ್ನೇಹಿತರೆ. ಎಲ್ಲ ಜಿಲ್ಲೆಗಳಲ್ಲಿ ನಾವೇನು ಕಮ್ಮಿ ಇಲ್ಲ ಅಂಥೇಳಿ ನಮ್ಮ ಜನನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಇದೇ ಥರ ನಾವು ಕೂಡ ಅವರಿಗೆ ತಕ್ಕ ಪಾಠ ಕಲಿಸೋಣ ಸ್ನೇಹಿತರೆ. ಬನ್ನಿ ಎಲ್ಲರೂ ಸ್ನೇಹಿತರೆ. ಬೆಳಗಾವಿ ಅಲ್ಲ ಸ್ನೇಹಿತರೆ, ಬೆಳಗಾವಿಯಿಂದ ಒಂದು ಹುಲ್ಲು ಕಡ್ಡಿನೂ ಕೂಡ ಕಿತ್ಕೊಂಡು ಹೋಗೋಕ್ಕಾಗಲ್ಲ ಅವ್ರಿಗೆ. ಯಾರಪ್ಪಂದು ಏನೈತಿ, ಬೆಳಗಾವಿ ನಮ್ದೈತಿ. ಜೈ ಕರ್ನಾಟಕ ಮಾತೆ. ಈ ಮಾರಿಯಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಒಂದು ಕೇಸ್ ಬುಕ್ ಮಾಡಿದ್ವಿ ಮತ್ತು IRPಗಳು ನಾವು ಅರೆಸ್ಟ್ ಮಾಡಿದ್ವಿ. ಈಗ ತಮ್ಮೆಲ್ಲರಿಗೆ ನನ್ನ ಹತ್ರ ಒಂದು ಮಾತು ನಾನು ಹೇಳಬೇಕು. ನಾನು ಇಲ್ಲಿ ಬೆಲ್ಗಂ ಕಮಿಷನರ್ ಏರ್ವರೆಗೆ ನಾನು ಆ ಥರ ರೌಡಿಸಮ್, ಆ ಥರ ಗುಣಗಿರಿ ನಾನು ಟೊಲರೇಟ್ ಮಾಡಲ್ಲ. ನಾನು ಮೆಘಾಲಯದಿಂದ ಬಂದಿದ್ದೀನಿ, IPS ಜಾಯಿನ್ ಮಾಡಿದ್ದೀನಿ ಮತ್ತು ಈಗ ನಾನು ಕರ್ನಾಟಕ ಸ್ಟೇಟ್ನಲ್ಲಿ ನಾನು ಸೇವಾ ಮಾಡ್ತಾ ಇದ್ದೀನಿ. ಮತ್ತೆ ಯಾವಾಗಲೂ ಸಿಟಿಜನ್ಸ್ ಪರವಾಗಿ, ಜನ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಈ ಥರ ಗುಂಡಗಳು ಯಾರು ಇದ್ದಾರೆ ಇಲ್ಲಿ ಬೆಳಗಾಂ ಸಿಟಿದಲ್ಲಿ ಅವ್ರಿಗೆ ನಾನು ಬಿಡಲ್ಲ ಮತ್ತೆ ಯಾವಾಗಲೂ ಅವ್ರ ಮೇಲೆ ನಾನು ಆಕ್ಷನ್ ತಗೊಳ್ತೀನಿ. ಅದಕ್ಕೆ ಈಗ ನಾನು ತಮ್ಮೆಲ್ಲರಿಗೆ ಒಂದು ರಿಕ್ವೆಸ್ಟ್ ನಾನು ಹೇಳ್ತಾ ಇದ್ದೀನಿ. ತಾವು ಬೇರೆ ಬೇರೆ ಜಾಗದಿಂದ ತಾವು ಇಲ್ಲಿ ಸೇರಿದ್ರಿ, ಇದು ತಮ್ಮ ರೈತ ಸಲುವಾಗಿ ತಾವು ಕೇಳ್ತಾ ಇದ್ದೀರಿ, ಫಾರ್ ಜಸ್ಟಿಸ್ ತಾವು ಕೇಳ್ತಾ ಇದ್ದೀರಿ. ಈಗ ಎಲ್ಲ ಆಗಿದೆ. ಅದಕ್ಕೆ ಈಗ ದಯವಿಟ್ಟು ಇಲ್ಲಿಂದ ಮತ್ತೆ ಎಷ್ಟು ಪ್ರೊಟೆಸ್ಟ್ ಮಾಡಿದ್ರಿ ಈಗ ಮುಗಿಸೋಣ. ಥ್ಯಾಂಕ್ ಯು. ಇಲ್ಲಿ ಯಾರಾದ್ರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ, ಕರ್ನಾಟಕ ಬಂದಿದ್ರೆ, ಅವರು ಮಾಲೀಕರಲ್ಲ. ಈ ನೆಲದ ಮಾಲೀಕರು ಕನ್ನಡಿಗರು, ಅವರು ನಮ್ಮ ಅತಿಥಿಗಳು ಅಷ್ಟೇ. ಆದ ಹರಿವಿಟ್ಕೊಂಡು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬದುಕೋದ್ ಕಲಿಬೇಕು. ಇಲ್ಲಿ ಬಂದು ಗುಂಡಾಗಿರಿ ಮಾಡ್ತೀನಿ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ, ಮರಾಠಿ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ, ವೈಭವೀಕರಿಸ್ತೀವಿ. ಇದು ಇಲ್ಲಿ ನೆಲದಲ್ಲಿ ನಡೆಯಲ್ಲ. ನಿಮಗೆ ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ. ಕರ್ನಾಟಕದ ನೆಲದಲ್ಲಿ ಮರಾಠಿ ಪ್ರೇಮ ವ್ಯಕ್ತಪಡಿಸೋದು ಇಲ್ಲಿ ಸರಿಯಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ. ಇವತ್ತು MES ಗುಂಡಾಗಳಿಗೆ, MES ಮರಾಠಿ ಗುಂಡಾಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವತ್ತು ಬೆಳಗಾವಿ ಏನು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ತೀರ್ಮಾನ ಆಗಿದೆಯೋ ಆ ತೀರ್ಮಾನಕ್ಕೆ ನೀವು ಬದ್ಧವಾಗಿರ್ಬೇಕು. ಒಕ್ಕೂಟದ ಭಾರತದಲ್ಲಿ ಬದುಕುವ ರೀತಿ ನೀತಿಗಳನ್ನ ಮಹಾರಾಷ್ಟ್ರದ ಜನ, ಮರಾಠಿ ಪುಂಡ್ರು, MES ಗೂಂಡಗಳು ನೀವು ಕಲಿಬೇಕು. ಪಕ್ಕದ ರಾಜ್ಯವಾಗಿಟ್ಕೊಂಡು, ನನಗೆ ಗೊತ್ತಿದೆ, ನನಗೆ ಅರಿವಿದೆ, ಅಲ್ಲಿ ಕನ್ನಡಿಗರಿದ್ದಾರೆ. ಆಗತ್ತ ಇಲ್ಲಿ ಕನ್ನಡ ಮಾತಾಡಿದವ್ರ ಮೇಲೆ ಗುಂಡಾಗಿರಿ ಮಾಡೋದು, ಅಲ್ಲೇ ಮಾಡೋದು, ದಬ್ಬಾಳಿಕೆ ಮಾಡೋದು ಅನ್ನೋದಾದ್ರೆ ನೀವ್ಯಾರು ಕರ್ನಾಟಕದಲ್ಲಿ ಇರಬಾರ್ದು. ಇವತ್ತೇ ಗಂಟು ಮುಟ್ಟ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ಬಿಡಿ. ಇಲ್ಲಿ ಬದುಕಬೇಕು ಅನ್ನೋದಾದ್ರೆ ಕನ್ನಡ ಮಾತಾಡೇ ಬದುಕಬೇಕು, ಕನ್ನಡಿಗರಾಗೇ ಬದುಕಬೇಕು ಹೊರತು ನಿಮ್ ಭಾಷೆ, ನಿಮ್ ಸಂಸ್ಕೃತಿ ಅದು ಮಹಾರಾಷ್ಟ್ರದಲ್ಲಿ ಇಟ್ಕೋಬೇಕು. ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕದ ರಥ ಹೇಗಿದೆ. ಈಗೇನು ನೀವು ಮಹಾರಾಷ್ಟ್ರದವರ ಮರಾಠಿ ಮಾತಾಡ್ಬೇಕಂತೇಳಿ ನಮ್ಮ ಕರ್ನಾಟಕದ ಕಂಡಕ್ಟರ್ ಮತ್ತು ಡ್ರೈವರ್ ಮ್ಯಾಗ ಹಲ್ಲೆ ಮಾಡ್ತಾ ಇದ್ರಲ್ಲ, ನಿಮ್ಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಷ್ಟ ಇದ್ರೆ ಹತ್ಬೋದು, ಇಲ್ಲಾದರೆ ಹೋಯ್ತಾ ಇರಬೇಕು. ಜೈ ಕರ್ನಾಟಕ ಮಾತೆ. ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ಪಾಪ ಮಾಡಿ ಶಾಪ ಹಾಕಿಸ್ಕೊಂಡು ಬದುಕ್ತಿರೋ ನೀನೇ ಇಲ್ಲಿವರೆಗೂ ಬಂದಿರ್ಬೇಕಾದ್ರೆ ಈ ಆಶೀರ್ವಾದ ತಗೊಂಡು ಬದುಕ್ತಿರೋ ನಾನು ಯಾವ ರೇಂಜಿಗೆ ಹೋಗ್ಬೋದು ಅಂತ ಯೋಚನೆ